Jai Shri Ram students. Today we'll start our third unit. Third unit is related to vector space and also it relates to matrices. The first topic is vector space of a graph. One graph can be represented as a vector space. Before starting the topic, we'll see one of the theorem. The theorem states that the ring sum of two circuits in a graph G is either a circuit or an edge disjoint union of circuit. What we have to prove? If we have two circuits in a graph, we have to prove that after applying that ring sum operation, the resulting graph what I am getting, after applying that ring sum operation between that two circuit, what I am getting, it is either a circuit or union of edge disjoint circuits. We'll take two circuits, gamma 1 and gamma 2. Let gamma 1 and gamma 2 be any two circuits in a graph C. Suppose if the two circuits have no edges or vertices in common. ಈಗ ಎರಡು ಸರ್ಕ್ಯೂಟ್ ಅಲ್ಲಿ ಯಾವುದೇ ಎಡ್ಜಸ್ ಮತ್ತೆ ವರ್ಟಿಸಸ್ ಕಾಮನ್ ಇಲ್ಲ. ಹೇಗಿರ್ಬೋದು? ಒಂದು ಗ್ರಾಫ್ ಇದೊಂದು ಗ್ರಾಫ್ ಆದರೆ ಮೇ ಬಿ ಇನ್ ದಿಸ್ ಲೈಕ್ ದೀಸ್ ಟೂ ಆರ್ ದ ಸರ್ಕ್ಯೂಟ್. ಅಲ್ಲಿ ಯಾವುದೇ ಎಡ್ಜಸ್ ಆರ್ ವರ್ಟಿಸಸ್ ಕಾಮನ್ ಇಲ್ಲ. ವಾಟ್ ಇಸ್ ದ ರಿಂಗ್ ಸಮ್ ಡೆಫಿನೇಷನ್? ರಿಂಗ್ ಸಮ್ ಡೆಫಿನೇಷನ್ ಏನಂದರೆ, ಎರಡು ಗ್ರಾಫ್ ಇದು ರಿಂಗ್ ಸಮ್ ಮಾಡಿದ ನಂತರ ನನಗೆ ಬರುವ ರಿಸಲ್ಟೆಂಟ್ ಗ್ರಾಫಲ್ಲಿ ಎರಡು G1 ಮತ್ತು G2 ಗ್ರಾಫ್ ಇದ್ರೆ G1 ಮತ್ತು G2 ಅಲ್ಲಿರುವ ಎರಡರಲ್ಲೂ ಇರುವ ವರ್ಟಿಸಸ್ ಎಲ್ಲ ಇರಬೇಕು, ಹಾಗೆಯೇ ಎಡ್ಜಸ್ ಕೂಡ ಇರಬೇಕು. ಬಟ್ ಎಡ್ಜಸ್ ಎಲ್ಲ ಇರೋದಿಲ್ಲ. G1 ಮತ್ತು G2 ಅಲ್ಲಿರುವ ಎಡ್ಜಸ್ ಇರ್ತದೆ, ಎಲ್ಲ ಇರಬೇಕು. ಬಟ್ G1 ಮತ್ತು G2 ಎರಡರಲ್ಲೂ ಕಾಮನ್ ಆಗಿರುವ ಎಡ್ಜಸ್ ಅನ್ನು ನಾವು ರಿಮೂವ್ ಮಾಡಬೇಕು. ಅದಕ್ಕೆ ನಾವು ರಿಂಗ್ ಸಮ್ ಅಂತ ಹೇಳ್ತೇವೆ. If these two are the circuit, what is the ring sum between these two? The same circuit ಸಿಗ್ತದಲ್ವಾ? ಇಷ್ಟೇ ಸಿಗ್ತದೆ ನನಗೆ ರಿಂಗ್ ಸಮ್ ಮಾಡಿದ ನಂತರ. ಯಾಕೆ? ಅಲ್ಲಿ ಯಾವುದೇ ಎಡ್ಜಸ್ ಕಾಮನ್ ಇಲ್ಲ. ವರ್ಟಿಸಸ್ ಎಲ್ಲ ಬರಬೇಕು, ಎಲ್ಲ ಎಡ್ಜ್ ಕೂಡ ಬರಬೇಕು. ಬಟ್ ಎರಡರಲ್ಲೂ ಕಾಮನ್ ಇರುವ ಎಡ್ಜಸ್ಸನ್ನು ರಿಮೂವ್ ಮಾಡಬೇಕು. ಬಟ್ ಎರಡರಲ್ಲೂ ಕಾಮನ್ ಎಡ್ಜಸ್ ಇದೆಯಾ? ಇಲ್ಲ. ಯಾವುದು ರಿಮೂವ್ ಮಾಡಲಿಕ್ಕೆ ಇಲ್ಲ. ಸೇಮ್ ಎರಡು ಸರ್ಕ್ಯೂಟ್ ಸಿಕ್ಕಿದೆ. ಇದೇನು? ಡಿಸ್ಜಾಯಿಂಟ್ ಯೂನಿಯನ್ ಆಫ್ ಸರ್ಕ್ಯೂಟ್ಸ್ ಅಲ್ವಾ? ನಾನು ಎರಡು ಸರ್ಕ್ಯೂಟನ್ನು ರಿಂಗ್ ಸಮ್ ಮಾಡಿದ ನಂತರ ನನಗೆ ಡಿಸ್ಜಾಯಿಂಟ್ ಯೂನಿಯನ್ ಆಫ್ ಸರ್ಕ್ಯೂಟ್ ಸಿಕ್ಕಿತು. ಯಾವಾಗ ಅಂದರೆ ಗಾಮಾ 1 ಮತ್ತು ಗಾಮಾ 2 ಅಲ್ಲಿ ಯಾವುದೇ ಎಡ್ಜಸ್ ಆರ್ ವರ್ಟಿಸಸ್ ಕಾಮನ್ ಇಲ್ಲದೆ ಇದ್ದಾಗ. ಸಪೋಸ್ ಇಫ್ ಗಾಮಾ 1 and ಗಾಮಾ 2 ಹ್ಯಾವ್ ಎಡ್ಜಸ್ and or vertices in common. Suppose if gamma 1 and gamma 2 consist two edges common, ಹಾಗೆಲ್ಲ 2-3 ಎಡ್ಜಸ್ ಕಾಮನ್ ಇರ್ತದೆ. ಕೆಲವೊಂದು ಸಲ ವರ್ಟಿಸಸ್ ಕಾಮನ್ ಇರ್ತದೆ. ಎಡ್ಜಸ್ ಮತ್ತು ವರ್ಟಿಸಸ್ ಎರಡು ಕೂಡ ಕಾಮನ್ ಇರ್ಬೋದು. ಈಗ ನಾನು ಈ ಸರ್ಕ್ಯೂಟ್ ನೋಡಿ, ಈ ಸರ್ಕ್ಯೂಟಲ್ಲಿ ವರ್ಟಿಸಸ್ ಮಾತ್ರ ಕಾಮನ್ ಇದೆ ಅಲ್ವಾ? ಇದೊಂದು ಸರ್ಕ್ಯೂಟ್ ಮತ್ತು ಇದೊಂದು ಸರ್ಕ್ಯೂಟ್. ಇದರಲ್ಲಿ ಈ ಎರಡು ವರ್ಟಿಸಸ್ ಕಾಮನ್ ಇದೆ. ಬೇರೆ ಗ್ರಾಫ್ ಯಾವ್ದು ತಗೊಳ್ಬೋದು? ಹೀಗೆ ತಗೊಳ್ಬೋದು ಗ್ರಾಫ್. ಇಲ್ಲಿ ನೋಡಿ, ಯಾವುದೆಲ್ಲ ಕಾಮನ್ ಇದೆ? ಈ ಎರಡು ವರ್ಟಿಸಸ್ ಕಾಮನ್ ಇದೆ, ಒಂದು ಎಡ್ಜ್ ಕೂಡ ಕಾಮನ್ ಇದೆ. ಹೀಗೆಲ್ಲ ಬರುವ ಚಾನ್ಸಸ್ ಇರ್ತದೆ ಗ್ರಾಫಲ್ಲಿ. ನೋಡುವ. Since the degree of every vertex in a circuit is 2, every vertex V in gamma 1 direct sum ring sum gamma 2 has degree d of V equal to 2 if V is in gamma 1 or in gamma 2 only. ಈಗ ಅದಕ್ಕಿಂತ ಮೊದಲೊಮ್ಮೆ ನೋಡುವ. ಈಗ ಸಪೋಸ್ ನಮ್ಮ ಹೀಗೆ ಉಂಟು ಎರಡು ಸರ್ಕ್ಯೂಟ್. ಇದೊಂದು ಸರ್ಕ್ಯೂಟ್ ಗಾಮಾ 1 ಮತ್ತು ಇದೊಂದು ಸರ್ಕ್ಯೂಟ್ ಗಾಮಾ 2. ಈ ಗಾಮಾ 1 ಇದು ಕೂಡ ಕಾಮನ್ ಬರ್ತದೆ. ಎರಡು ಸರ್ಕ್ಯೂಟ್ ಸಿಕ್ಕಿದಲ್ವಾ? ಇದರ ರಿಂಗ್ ಸಮ್ ಮಾಡಿದಾಗ ಏನಾಗ್ತದೆ? ನನಗೆ ಯಾವ ಸರ್ಕ್ಯೂಟ್ ಸಿಗ್ತದೆ? ಹೀಗೆ ಸಿಗ್ತದೆ. ಯಾಕೆ? ಕಾಮನ್ ಇರುವ ಎಡ್ಜ್ ಹೋಗ್ತದೆ ಅಲ್ವಾ? ಕಾಮನ್ ಇರುವಂತಹ ಎಡ್ಜ್ ಹೋಗ್ತದೆ. ನನಗೆ ಗೊತ್ತುಂಟು since the degree of every vertex in a circuit is 2,
ಎಲ್ಲ ಸರ್ಕ್ಯೂಟ್ ಇದು ವರ್ಟೆಕ್ಸ್ ಇದು ಡಿಗ್ರಿ 2 ಇರ್ತದಲ್ವಾ, ಯಾಕೆ ಸರ್ಕ್ಯೂಟ್ ಹೀಗಿರ್ತದೆ, ಎಲ್ಲ ವರ್ಟಿಸಸ್ ಇದ್ದು ಕೂಡ ಡಿಗ್ರಿ 2ವೇ ಇರ್ತದೆ. ಯಾಕಂದರೆ ಒಂದರಲ್ಲಿ ಸ್ಟಾರ್ಟ್ ಆದರೆ ರಿಪೀಟ್ ಆಗೋದಿಲ್ಲ, ಬೇರೆ ಹೀಗೆ ಬಂದರೆ ಅದು ಇದೊಂದು ಸರ್ಕ್ಯೂಟ್ ಆಯಿತು. ಖಾಲಿ ಒಂದು ಸರ್ಕ್ಯೂಟ್ ಹೀಗೆ ತೆಗೆಯೋದಲ್ವ ನಾವು, ಹೀಗೆ ತೆಗೊಳ್ಳೋದು ಹೀಗೆ ಎಲ್ಲ ವರ್ಟಿಸಸ್ ಡಿಗ್ರಿ 2. ಆದರೆ ಹಾಗಾದರೆ ಎವ್ರಿ ವರ್ಟೆಕ್ಸ್ ಇನ್ ಗಾಮಾ 1 ಡೈರೆಕ್ಟ್ಸ್ ಆನ್ ಗಾಮಾ 2, ಎರಡು ರಿಂಗ್ ಸಮ್ ಮಾಡಿದ ನಂತರ ಬರುವಂಥ ಗ್ರಾಫ್ ಇದ್ದು ವರ್ಟೆಕ್ಸ್ ಯಾವುದ್ರ ಡಿಗ್ರಿ 2 ಇರ್ತದೆ. ಯಾವಾಗ ಆ ವರ್ಟಿಸಸ್ ಇಸ್ ಇನ್ ಗಾಮಾ 1 ಆರ್ ಇನ್ ಗಾಮಾ 2 ಓನ್ಲಿ. ಒಂದು ಆ ವರ್ಟೆಕ್ಸ್ ಗಾಮಾ 1 ಅಥವಾ ಗಾಮಾ 2 ಅಲ್ಲಿ ಮಾತ್ರ ಇದ್ರೆ, ಒಂದು ಗಾಮಾ 1 ಅಲ್ಲಿ ಮಾತ್ರ ಉಂಟು ವರ್ಟೆಕ್ಸ್. ಈಗ ಈ ಎರಡು ಗ್ರಾಫ್ ಕನ್ಸಿಡರ್ ಮಾಡುವ. ಇದರಲ್ಲಿ ಗಾಮಾ 1 ಅಲ್ಲಿ ಮಾತ್ರ ಇರುವ ವರ್ಟಿಸಸ್ ಯಾವುದು, ಇದು ಗಾಮಾ 1, ಇದು ಗಾಮಾ 2. ಯಾವುದು 1 2, ಇದು ಗಾಮಾ 1 ಅಲ್ಲಿ ಮಾತ್ರ ಇರುವ ವರ್ಟಿಸಸ್. ಇದರ ಡಿಗ್ರಿ ಎಷ್ಟು, ಎಲ್ಲದರದ್ದು 2. ಗಾಮಾ 2 ಅಲ್ಲಿ ಮಾತ್ರ ಇರುವ ವರ್ಟಿಸಸ್ ಯಾವುದು, ಇದು, ಅದರ ಡಿಗ್ರಿ ಎಷ್ಟು 2. ಆರ್ ಡಿಗ್ರಿ ಆಫ್ ವಿ ಈಕ್ವಲ್ ಟು 4 ಇಫ್ ಗಾಮಾ 1 ಆ್ಯಂಡ್ ಗಾಮಾ 2 ಜಸ್ಟ್ ಇಂಟರ್ಸೆಕ್ಟ್ ಎಟ್ ವಿ. ಗಾಮಾ 1 ಮತ್ತು ಗಾಮಾ 2 ವಿ ಅಲ್ಲಿ ಇಂಟರ್ಸೆಕ್ಟ್ ಆದರೆ ಅದರ ಡಿಗ್ರಿ ಎಷ್ಟಿರ್ತದೆ, 4 ಇರ್ತದೆ. ಇಲ್ಲಿ ನೋಡಿ, ಜಸ್ಟ್ ಇಂಟರ್ಸೆಕ್ಟ್ ಆಗೋದು. ಇದು ಗಾಮಾ 1 ಮತ್ತು ಗಾಮಾ 2 ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಈ ಎರಡು ವರ್ಟಿಸಸ್ ಅಲ್ಲಿ. ಈ ಎರಡು ವರ್ಟಿಸಸ್ ಇದ್ದ ಡಿಗ್ರಿ ಎಷ್ಟು, 4 ಅಲ್ವಾ, ಅದನ್ನೇ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್, there is no other type of vertex in gamma 1 ring sum gamma 2. ಗಾಮಾ 1 ಮತ್ತು ಗಾಮಾ 2 ಅಲ್ಲಿ ಒಂದು ಡಿಗ್ರಿ 2 ಇರುವಂಥ ವರ್ಟಿಸಸ್ ಇರ್ತದೆ ಅಥವಾ 4 ಇರುವಂಥ ವರ್ಟಿಸಸ್ ಇರ್ತದೆ. ಬೇರೆ ವರ್ಟಿಸಸ್ ಇರಲಿಕ್ಕೆ ಚಾನ್ಸಸ್ ಉಂಟಾ, ಪಾಸಿಬಿಲಿಟಿ ಉಂಟಾ, ಬೇರೆ ಯಾವುದೇ ಪಾಸಿಬಿಲಿಟಿ ಇಲ್ಲ. thus ಗಾಮಾ 1 ring sum gamma 2 is a Euler graph. ಯಾಕೆ ಅದು ಆಯ್ಲರ್ ಗ್ರಾಫ್ ಆಗ್ತದೆ, ಯಾಕಂದರೆ ನಾವು ಒಂದು ಆಯ್ಲರ್ ಗ್ರಾಫ್ ನಂತರ ಒಂದು ಥಿಯರಮ್ ನೋಡಿದ್ದೇವೆ. ಆ ಥಿಯರಮ್ ಏನು ಹೇಳ್ತದೆ, ಗಿವನ್ ಕನೆಕ್ಟೆಡ್ ಗ್ರಾಫ್ ಇಸ್ ಅ ಆಯ್ಲರ್ ಗ್ರಾಫ್ ಇಫ್ ಆ್ಯಂಡ್ ಓನ್ಲಿ ಇಫ್ ಆಲ್ ದ ವರ್ಟಿಸಸ್ ಆಫ್ ಜಿ ಆರ್ ಆಫ್ ಎ 1 ಡಿಗ್ರಿ. ಇಲ್ಲೇನು ಹೇಳಿದ್ವಿ ನಾವು, ಗಾಮಾ 1 ರಿಂಗ್ ಸಮ್ ಗಾಮಾ 2 ಇದು ಡಿಗ್ರಿ ಏನಾಯಿತು, ಎಲ್ಲ ವರ್ಟಿಸಸ್ ಇದು ಡಿಗ್ರಿ ಕೂಡ 2 or 4, ಅದು ಇವನ್ ಅಲ್ವಾ. ಹಾಗಾದರೆ ಏನು ಹೇಳ್ಬೋದು, ಗಾಮಾ 1 ರಿಂಗ್ ಸಮ್ ಗಾಮಾ 2 ಇಸ್ ಆ್ಯನ್ ಆಯ್ಲರ್ ಗ್ರಾಫ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಒಂದು ಥಿಯರಮ್ ಇದೆ, ಇದು ನೆನ್ಪಿಟ್ಕೊಳ್ಳಿ. ಥಿಯರಮ್ ನಮಗೆ ಸಿಲೆಬಸ್ಸಲ್ಲಿ ಇರಲಿಲ್ಲ, ಬಟ್ ನೆನ್ಪಿಡಿ, ಇದು ಇಲ್ಲಿ ಯೂಸ್ ಆಗ್ತದೆ ಈ ಥಿಯರಮ್. ಅ ಕನೆಕ್ಟೆಡ್ ಗ್ರಾಫ್ ಜಿ ಇಸ್ ಆನ್ ಆಯ್ಲರ್ ಗ್ರಾಫ್ ಇಫ್ ಆ್ಯಂಡ್ ಓನ್ಲಿ ಇಫ್ ಇಟ್ ಕ್ಯಾನ್ ಬಿ ಡಿಕಂಪೋಸ್ಡ್ ಇನ್ ಟು ಸರ್ಕ್ಯೂಟ್ಸ್. ಈಗ ಒಂದು ಗ್ರಾಫ್ ಆಯ್ಲರ್ ಗ್ರಾಫ್ ಆಗಿದ್ರೆ ಅದನ್ನು ನಾನು ಡಿಫ್ರೆಂಟ್ ಸರ್ಕ್ಯೂಟ್ ಆಗಿ ಡಿಕಂಪೋಸ್ ಮಾಡಬಹುದು. ಸೊ ನನಗೆ ಗಾಮಾ 1 ರಿಂಗ್ ಸಮ್ ಗಾಮಾ 2 ಸರ್ಕ್ಯೂಟ್ ಆಯ್ಲರ್ ಗ್ರಾಫ್ ಸಿಕ್ಕಿದ್ದ ಕಾರಣ ಅದನ್ನು ನಾನು ಒಂದು ಎಡ್ಜ್ ಡಿಸ್ಜಾಯಿಂಟ್ ಸರ್ಕ್ಯೂಟ್ ಆಗಿ ಡಿಕಂಪೋಸ್ ಮಾಡ್ಬೋದು, ಅಥವಾ ಅದು ಒಂದು ಕೂಡ ಸರ್ಕ್ಯೂಟ್ ಆಗಿರ್ತದೆ. ಅದುವೇ ಸರ್ಕ್ಯೂಟ್, ಅಥವಾ ಅದನ್ನು ನಾನು ಸರ್ಕ್ಯೂಟ್ ಆಗಿ ಡಿವೈಡ್ ಮಾಡಬಹುದು ಅಂತ. ಸೊ ಏನು ಪ್ರೂವ್ ಮಾಡಿದೆ, ರಿಂಗ್ ಸಮ್ ಈಸ್ ಈದರ್ ಅ ಸರ್ಕ್ಯೂಟ್ ಆರ್ ಯೂನಿಯನ್ ಆಫ್ ಎಡ್ಜ್ ಡಿಸ್ಜಾಯಿಂಟ್ ಸರ್ಕ್ಯೂಟ್. ಈಗ ಇದೇ ಗ್ರಾಫಲ್ಲಿ ಅಬ್ಸರ್ವ್ ಮಾಡಿ, ಇದೊಂದು ಆಯ್ಲರ್ ಗ್ರಾಫ್ ಅಲ್ವಾ. ಯಾಕೆ, ನಾನು ಇಲ್ಲಿಂದ ಆಯ್ಲರ್ ಲೈನ್ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿ ನೋಡಿ, ನನ್ನ ಆಯ್ಲರ್ ಲೈನ್ ಉಂಟು. ಇದೊಂದು ಆಯ್ಲರ್ ಗ್ರಾಫ್ ಆಯಿತು. ಇದನ್ನು ಹೇಗೆ ಡಿಕಂಪೋಸ್ ಮಾಡ್ಬೋದು ನಾನು ನೋಡಿ, ಹೇಗೆ ಡಿಕಂಪೋಸ್ ಮಾಡ್ಬೋದು, ಹೀಗೆ ಮತ್ತೆ ಈ ಎರಡು ಗ್ರಾಫ್ ಆಗಿ ಡಿಕಂಪೋಸ್ ಮಾಡ್ಬೋದು. ಯಾವುದಾದ್ರೂ ಎಡ್ಜಸ್ ಕಾಮನ್ ಇದೆಯಾ, ಇಲ್ಲ, ಎರಡರದ್ದು ಎಡ್ಜ್ ಡಿಸ್ಜಾಯಿಂಟ್ ಇದೆ. ಸಪೋಸ್ ನನ್ನ ಗ್ರಾಫ್ ಹೀಗೆ ಉಂಟು, ಇದೇನಾಗ್ತದೆ, ಇದೆರಡು ಸರ್ಕ್ಯೂಟ್ ಗಾಮಾ 1 ಮತ್ತು ಗಾಮಾ 2 ಆಗಿದ್ದರೆ ರಿಂಗ್ ಸಮ್ ಮಾಡುವಾಗ ಈ ಸರ್ಕ್ಯೂಟ್ ಹೋಗ್ತದೆ, ಈ ಎಡ್ಜ್ ಹೋಗ್ತದೆ, ಕಾಮನ್ ಇರುವಂಥದ್ದು ಇಷ್ಟೇ ಬರ್ತದೆ. ಇದು ಒಂದು ಸರ್ಕ್ಯೂಟ್ ಅಲ್ವಾ ನನ್ನದು, ಇದು ಒಂದು ಸರ್ಕ್ಯೂಟ್. ಒಂದದು ಸರ್ಕ್ಯೂಟ್ ಆಗಿರ್ತದೆ ಅಥವಾ ಯೂನಿಯನ್ ಆಫ್ ಎಡ್ಜ್ ಡಿಸ್ಜಾಯಿಂಟ್ ಸರ್ಕ್ಯೂಟ್ ಆಗ್ತದೆ ಅಂತ ನಾವು ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ವಿಲ್ ಸಿ ದ ಡೆಫಿನೇಷನ್ ಆಫ್
ನೆಕ್ಸ್ಟ್ ಏನು ಕಾನ್ಸೆಪ್ಟ್ ಅಂದರೆ ವೆಕ್ಟರ್ ಸ್ಪೇಸ್ ಅಸೋಸಿಯೇಟೆಡ್ ವಿತ್ ಗ್ರಾಫಲ್ಲಿ ನಾವು ವೆಕ್ಟರ್ ಸ್ಪೇಸನ್ನು ಹೇಗೆ ಐಡೆಂಟಿಫೈ ಮಾಡೋದು ಅಂತ. ಅದಕ್ಕೆ ನಾವು ವೆಕ್ಟರ್ ಸ್ಪೇಸ್ ಇದು ಡೆಫಿನೇಷನ್ ನೋಡಬೇಕು. ಹೇಗೆ ಡಿಫೈನ್ ಆಗಿದೆ ವೆಕ್ಟರ್ ಸ್ಪೇಸ್, ನೀವು ಇದು ಕಲ್ತಿದ್ದೀರಾ ಇದೇ ಸೆಮಿಸ್ಟರಲ್ಲಿ. ನಿಮಗೆ ಪೇಪರ್ 7ಅಲ್ಲಿ ವೆಕ್ಟರ್ ಸ್ಪೇಸ್ ಉಂಟು. ನಾನು ಒಂದು ಡೆಫಿನೇಷನ್ ಇಲ್ಲಿ ಹಾಕಿದ್ದೇನೆ. ಮೇ ಬಿ ನಿಮ್ಮ ಸಿಲೆಬಸ್ ಇದು ಡೆಫಿನೇಷನ್ ಬೇರೆ ಇರ್ಬೋದು. ನೀವು ಆ ಡೆಫಿನೇಷನ್ ಕೂಡ ಇಲ್ಲಿ ಒಂದು ವೇಳೆ ಗ್ರಾಫ್ ಥಿಯರಿಯಲ್ಲಿ ವೆಕ್ಟರ್ ಸ್ಪೇಸ್ ಇದು ಡೆಫಿನೇಷನ್ ಕೇಳಿದರೆ ಆ ಡೆಫಿನೇಷನ್ ಕೂಡ ಬರಿಬೋದು ಅಥವಾ ಇದು ಕೂಡ ಬರಿಬೋದು. ಡೆಫಿನೇಷನ್ ಆ ವೆಕ್ಟರ್ ಸ್ಪೇಸ್ ಅಂದರೆ ಏನು? ನೀವು ರಿಂಗ್ ಥಿಯರಿ ಕಲ್ತಿದ್ದೀರಾ, ಅಲ್ಲಿ ಬೈನರಿ ಆಪರೇಷನ್ ಅಪ್ಲೈ ಮಾಡಿದ್ದೀರಾ ಅಲ್ವಾ? ಬೈನರಿ ಆಪರೇಷನ್ ಏನು ಹೇಳ್ತದೆ, ಇಫ್ ಐ ಟೇಕ್ ಜಿಯಿಂದ 2 ಎಲಿಮೆಂಟ್ಸ್ ತೆಕ್ಕೊಂಡ್ರೆ ನಾನು ಎ ಮತ್ತು ಬಿ ತೆಕ್ಕೊಳ್ತೇನೆ. ಬೈನರಿ ಆಪರೇಷನ್ ಸ್ಟಾರ್ ಹಾಕಿದ ನಂತರ ನನಗೆ ರಿಸಲ್ಟ್ ಅದು ಸಿ ಬರ್ತದಲ್ಲ, ಅದು ಕೂಡ ಜಿಯಲ್ಲಿದ್ದರೆ ಸ್ಟಾರನ್ನು ಬೈನರಿ ಆಪರೇಷನ್ ಅಂತ ಹೇಳ್ತೇವೆ. ಈಗ ಆ ಬೈನರಿ ಆಪರೇಷನ್ ಏನು ಅಂತ ಗೊತ್ತಾಯಿತು. ಮತ್ತು ಗ್ರೂಪ್ ಅಂದರೆ ಏನು? ಗ್ರೂಪ್ ಅಂದರೆ ಅಲ್ಲಿ ಆ ಬೈನರಿ ಆಪರೇಷನ್ಗೆ ರಿಲೇಟ್ ಆಗಿ ಆ ಸೆಟ್ಟಲ್ಲಿ ಅಸೋಸಿಯೇಟಿವ್ ಲಾ ಹೋಲ್ಡ್ ಆಗಬೇಕು, ಮತ್ತು ಐಡೆಂಟಿಟಿ ಎಲಿಮೆಂಟ್ ಎಕ್ಸಿಸ್ಟ್ ಆಗಬೇಕು. ಆಮೇಲೆ ಏನು ಆಗಬೇಕು? ಆಮೇಲೆ ಪ್ರತಿಯೊಂದು ಎಲಿಮೆಂಟಿಗೂ ಇನ್ವರ್ಸ್ ಇರಬೇಕು. ಇದೆಲ್ಲ ನೀವು ಕಲ್ತಿದ್ದೀರಾ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಅದು. ಈಗ ವೆಕ್ಟರ್ ಸ್ಪೇಸ್ ಅಂದರೆ ಏನು ನೋಡುವ. ಆ ನಾನ್ ಎಂಪ್ಟಿ ಸೆಟ್ ವಿ ಇಸ್ ಕಾಲ್ಡ್ ಅ ವೆಕ್ಟರ್ ಸ್ಪೇಸ್ ಓವರ್ ಅ ಫೀಲ್ಡ್ ಎಫ್. ಒಂದು ನಾನ್ ಎಂಪ್ಟಿ ಸೆಟ್ ಇರ್ತದೆ, ಅದನ್ನು ವೆಕ್ಟರ್ ಸ್ಪೇಸ್ ಯಾವಾಗ ಹೇಳ್ತದೆ? ಓವರ್ ಅ ಫೀಲ್ಡ್ ಎಫ್ ಅಂತ ಯಾವಾಗ ಹೇಳ್ತೇವೆ ಅಂದರೆ, ಇಫ್ ವಿ ಈಸ್ ಎನ್ ಎಬಿಲಿಯನ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಪ್ಲಸ್, ಅಂದರೆ ಪ್ಲಸ್ ಒಂದು ಬೈನರಿ ಆಪರೇಷನ್ ಆಗಿರಬೇಕು ವಿಯಲ್ಲಿ, ಮತ್ತು ವಿತ್ ರೆಸ್ಪೆಕ್ಟ್ ಟು ಪ್ಲಸ್ಸಿಗೆ ವಿ ಒಂದು ಎಬಿಲಿಯನ್ ಗ್ರೂಪ್ ಆಗಿರಬೇಕು. ಫಸ್ಟ್ ಗ್ರೂಪ್ ಆಗಿರಬೇಕು ಆ ಬೈನರಿ ಆಪರೇಷನಲ್ಲಿ. ಅಂದರೆ ಆ ಬೈನರಿ ಆಪರೇಷನಲ್ಲಿ ಅಸೋಸಿಯೇಟಿವ್ ಲಾ ಹೋಲ್ಡ್ ಆಗಬೇಕು, ಐಡೆಂಟಿಟಿ ಎಲಿಮೆಂಟ್ ಇರಬೇಕು, ಇನ್ವರ್ಸ್ ಇರಬೇಕು ಪ್ರತಿಯೊಂದು ಎಲಿಮೆಂಟು ವಿ ಇದ್ದು. ಮತ್ತು ಎಬಿಲಿಯನ್ ಅಂದರೆ ಇಫ್ ಐ ಟೇಕ್ ಎನಿ 2 ಎಲಿಮೆಂಟ್ಸ್ ಫ್ರಮ್ ವಿ, ಎ ಆ್ಯಂಡ್ ಬಿ, ಎ ಬಿ ಶುಡ್ ಬಿ ಈಕ್ವಲ್ ಟು ಬಿ ಎ ಆರ್ ಎ ಸ್ಟಾರ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ ಆಗಿರಬೇಕು. ವಿತ್ ರೆಸ್ಪೆಕ್ಟ್ ಟು ಪ್ಲಸ್ ಕೇಳಿದಲ್ವಾ, ಹಾಗಾಗಿ ಎ ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ ಆಗಿರಬೇಕು, ಯಾವುದೇ ವಿಯಿಂದ ತೆಕ್ಕೊಂಡ ಯಾವುದೇ ಎಲಿಮೆಂಟ್ಸಿಗೂ. ಮತ್ತು ಫಾರ್ ಈಚ್ ಎ ಬಿಲಾಂಗ್ಸ್ ಟು ಎಫ್, ನಾನೊಂದು ಫೀಲ್ಡಿಂದ ಯಾವುದೇ ಎಲಿಮೆಂಟ್ ಎ ತೆಕ್ಕೊಂಡ್ರೆ ಮತ್ತು ವಿಯಿಂದ ವೆಕ್ಟರ್ ಸ್ಪೇಸ್ ವಿಯಿಂದ ಒಂದು ಎಲಿಮೆಂಟ್ ತೆಕ್ಕೊಂಡ್ರೆ ಎ ಇಂಟು ವಿ ಶುಡ್ ಬಿಲಾಂಗ್ಸ್ ಟು ವಿ, ಎ ಇಂಟು ವಿ ಕೂಡ ವಿಯಲ್ಲೇ ಇರಬೇಕು. ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್, ಬೈನರಿ ಆಪರೇಷನ್ ಮಲ್ಟಿಪ್ಲಿಕೇಶನ್ ಡಾಟಲ್ಲಿ ಎ ಇಂಟು ವಿ, ಅದಕ್ಕೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೇವೆ. ಮತ್ತು ಈ 4 ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಯಾವುದೆಲ್ಲ? ಎ ಇಂಟು ವಿ ಪ್ಲಸ್ ವಿ ಡ್ಯಾಶ್ ಈಕ್ವಲ್ ಟು ಎ ವಿ ಪ್ಲಸ್ ಎ ವಿ ಡ್ಯಾಶ್, ಎ ಪ್ಲಸ್ ಬಿ ಇಂಟು ವಿ ಈಕ್ವಲ್ ಟು ಎ ವಿ ಪ್ಲಸ್ ಬಿ ವಿ, ಎ ಬಿ ಇಂಟು ವಿ ಈಕ್ವಲ್ ಟು ಇದು ಅಸೋಸಿಯೇಟಿವ್ ಸ್ಕೇಲಾರ್ ಅಸೋಸಿಯೇಟಿವ್ ಎ ಇಂಟು ಬಿ ವಿ. 1 ಇಂಟು ವಿ ಈಕ್ವಲ್ ಟು ವಿ, 1 ಅಂದರೆ ಯಾವುದು? ಮಲ್ಟಿಪ್ಲಿಕೇಟಿವ್ ಫೀಲ್ಡಲ್ಲಿ ಐಡೆಂಟಿಟಿ ಎಲಿಮೆಂಟ್. ಇದು ವೆಕ್ಟರ್ ಸ್ಪೇಸ್ ಇದು ಡೆಫಿನೇಷನ್. ಯೂಶ್ವಲಿ ನಾವು ವೆಕ್ಟರ್ ಸ್ಪೇಸನ್ನು ಹೇಗೆ ಡಿನೋಟ್ ಮಾಡ್ತೇವೆ? ಹೀಗೆ ಎಲಿಮೆಂಟ್ಸ್ ಎ ಬಿ ಸಿ ಡಿ ಹೀಗೆ ರೆಪ್ರೆಸೆಂಟ್, ಅಥವಾ ಹೀಗೆ ರೆಪ್ರೆಸೆಂಟ್ ಎ ಬಿ ಸಿ ಡಿ ಹೀಗೆ ಎಲ್ಲ ರೆಪ್ರೆಸೆಂಟ್ ಮಾಡ್ತೇವೆ. ಒಂದು ರೋ ಅಲ್ಲಿ ಕಾಲಮಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ. ಈಗ ವೆಕ್ಟರನ್ನು ಹೇಗೆ, ಗ್ರಾಫನ್ನು ಹೇಗೆ ವೆಕ್ಟರಲ್ಲಿ ಡಿನೋಟ್ ಮಾಡೋದು ಅಂತ ನೋಡುವ. ಕನ್ಸಿಡರ್ ಅ ಗ್ರಾಫ್ ವಿತ್ 4 ವರ್ಟಿಸಸ್ ಆ್ಯಂಡ್ 5 ಎಡ್ಜಸ್. 5 ಎಡ್ಜಸ್ ಇರುವ ಗ್ರಾಫ್ ತೆಗೆದುಕೊಂಡು ನಾವು ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತ ನೋಡುವ. Any subset of these 5 edges or subgraph, subset or subgraph of G can be represented by 5 tuples. ಹೇಗೆ ಯಾವುದೇ ಸಬ್ಗ್ರಾಫ್ ಅಥವಾ ಸಬ್ಸೆಟ್ 5 ಎಡ್ಜಸ್ ಉಂಟಲ್ಲ, ಇದರ ಸಬ್ಸೆಟನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂದರೆ 5 ಟ್ಯೂಪಲ್ಸಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಹೇಗೆ ಅದು? ಇದು ಸಬ್ಸೆಟ್ x1, x2, x3, x4, x5. ಈಗ ಒಂದು ಗ್ರಾಫ್ ಇದೆ ನನ್ನ ಹತ್ರ, ಐ ಹ್ಯಾವ್ ಅ ಗ್ರಾಫ್. ಇದೊಂದು ಗ್ರಾಫ್ ಅಂತ ನಾನು ನೆಕ್ಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಬೇಕಿದ್ರೆ ನಾನು ಈ ಎಕ್ಸಾಂಪಲಲ್ಲೇ ತೋರಿಸ್ತೇನೆ. ಇದೊಂದು ಗ್ರಾಫ್,
ಇದೊಂದು ಸಬ್ ಗ್ರಾಫ್ ಅಲ್ವಾ, ಆರ್ ಸಬ್ಸೆಟ್. ಇಲ್ಲಿ ಎಡ್ಜಸ್ ಇರೋದು, ಎಡ್ಜಸ್ ಇದು ಸಬ್ಸೆಟ್, ಗ್ರಾಫ್ ಇದ್ದು ಸಬ್ ಗ್ರಾಫ್ ಅಂತ ಹೇಳ್ತೇವೆ. ನೋಡಿ, ಸಬ್ ಗ್ರಾಫನ್ನು ನಾನು ವೆಕ್ಟರ್ಸಲ್ಲಿ ಟ್ಯೂಪಲ್ 5 ಟ್ಯೂಪ್ಲೆಟ್ಸಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಹೇಗೆ? ಈಗ ನಾನು ಈ ಗ್ರಾಫನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೇನೆ ಅಂದರೆ, x1 x2 x3 x4 x5. x1ಗೆ ಯಾವುದು ವ್ಯಾಲ್ಯೂ ಬರ್ತದೆ ಅಂದರೆ xi = 1 ಇಫ್ ei ಈಸ್ ಇನ್ ದ್ಯಾಟ್ ಸಬ್ಸೆಟ್. ಇದೊಂದು ಸಬ್ಸೆಟ್ ಆರ್ ಸಬ್ ಗ್ರಾಫ್ ಅಲ್ವಾ. ಈಗ ಫಸ್ಟಿಗೆ ಏನು, x1 = 1 ಯಾವಾಗ ಬರ್ತದೆ? e1 ಈಸ್ ಇನ್ ದ್ಯಾಟ್ ಸಬ್ಸ್ಟ್ಯೂಟ್. e1 ಇಲ್ಲಿ ಉಂಟಾ ಸಬ್ಸೆಟಲ್ಲಿ ಆರ್ ಸಬ್ ಗ್ರಾಫಲ್ಲಿ? e1 ಉಂಟು. ಸೊ x1ಗೆ ಏನು ಬರ್ತದೆ? 1. x2 ನೋಡುವ, ಇಲ್ಲಿ x2 = 1 ಇಫ್ e2 ಈಸ್ ಇನ್ ಸಬ್ಸೆಟ್, ಆರ್ x2 = 0 ಇಫ್ e2 ಈಸ್ ನಾಟ್ ಇನ್ ಸಬ್ಸೆಟ್. e2 ಉಂಟಾ ಇಲ್ಲಿ? e2 ಇಲ್ಲ. ಸೊ e2 ಇಲ್ಲ, e2 ಈಸ್ ನಾಟ್ ಇನ್ ದ ಸಬ್ಸೆಟ್. ಸೊ x2 = 0. x2 ಆ ಪ್ಲೇಸಲ್ಲಿ 0 ಬರ್ತದೆ. ಮತ್ತು ಈ x3 ಉಂಟಾ ಇಲ್ಲಿ? x3 ಅಂದರೆ e3 ನೋಡ್ಬೇಕು. e3 ಉಂಟಾ? e3 ಉಂಟು. ಸೊ e3 ಇದ್ರೆ x3 ಇದು ವ್ಯಾಲ್ಯೂ 1. e4 ಉಂಟಾ? e4 ಇಲ್ಲ. ಸೊ x4 ಇದು ವ್ಯಾಲ್ಯೂ 0. e5 ಉಂಟಾ? e5 ಉಂಟು. e5 ಇದ್ರೆ x5 ಇದು ವ್ಯಾಲ್ಯೂ 1. ಹೀಗೆ ರೆಪ್ರೆಸೆಂಟ್ ಮಾಡ್ತೇವೆ ನಾವು. ಹಿಯರ್ G2 is represented by, G2 ಅಲ್ಲಿ ಯಾವುದೆಲ್ಲ ಎಡ್ಜಸ್ ಉಂಟು? e2 e3 e4. ಸೊ x1 ಏನಾಗ್ತದೆ ವ್ಯಾಲ್ಯೂ? x1 ವ್ಯಾಲ್ಯೂ ಏನಾಗ್ತದೆ G2ಗೆ? 0. ಯಾಕೆ? e1 ಇಲ್ಲ, e1 ಈಸ್ ನಾಟ್ ಇನ್ ದ ಸಬ್ಸೆಟ್. ಸೊ x1 ಈಸ್ 0. e2 ಉಂಟಾ? e2 ಉಂಟು. ಸೊ x2 ಈಸ್ 1. e3 ಉಂಟಾ? e3 ಉಂಟು. ಸೊ x3 ಈಸ್ 1. e4 ಉಂಟಾ? ಉಂಟು. ಸೊ x4 ಈಸ್ 1. e5 ಉಂಟಾ? e5 ಇಲ್ಲ, ಇಲ್ಲಿಲ್ಲ e5. ಸೊ x5 0 ಬರ್ತದೆ. ಹೀಗೆ ರೆಪ್ರೆಸೆಂಟ್ ಮಾಡ್ತೇವೆ. ಎಷ್ಟು ಎಡ್ಜಸ್ ಇದೆ, ಯಾವೆಲ್ಲ ಎಡ್ಜಸ್ ಇದೆ ಇಲ್ಲಿ ನೇಮ್ ಮಾಡ್ತೇವಲ್ಲ, e1 e2 e3. ಹಾಗೆ ಯಾವೆಲ್ಲ ಎಡ್ಜಸ್ ಇರ್ತದೆ, ಎಡ್ಜಸ್ ಇದ್ದರೆ 1 ಹಾಕ್ತೇವೆ, ಇಲ್ಲದಿದ್ದರೆ 0 ಹಾಕೋದು ಅಷ್ಟೇ. ದಿಸ್ ಗ್ರಾಫ್ G ಕನ್ಸಿಸ್ಟ್ ಆಫ್ 2^5 ಟ್ಯೂಪ್ಲೆಟ್ಸ್. ಯಾಕೆ? ನಮ್ಮ ಪ್ರತಿಯೊಂದು ಸೆಟ್ಟಲ್ಲಿ ಎಷ್ಟು ಸಬ್ಸೆಟ್ಸ್ ಇರ್ತದೆ? ಈಗ ಒಂದು ಸೆಟ್ಟಲ್ಲಿ n ಎಲಿಮೆಂಟ್ ಇದ್ದರೆ ಎಷ್ಟು ಸಬ್ಸೆಟ್ಸ್ ಇರ್ತದೆ? 2^n ಸಬ್ಸೆಟ್ಸ್ ಇರ್ತದೆ ಅಲ್ವಾ. ಅಂದರೆ ಪವರ್ ಸೆಟ್ ಕನ್ಸಿಸ್ಟ್ ಆಫ್ 2^n ಎಲಿಮೆಂಟ್ಸ್. ಹಾಗೆಯೇ ಸಬ್ಸೆಟ್ ಅಂದರೆ ಸಬ್ ಗ್ರಾಫ್ ಅಲ್ವಾ. ನನಗೆ ಸಬ್ ಗ್ರಾಫ್ 2^5 ಸಬ್ ಗ್ರಾಫನ್ನು ರೆಪ್ರೆಸೆಂಟ್ ಮಾಡಬಹುದು. ಇಲ್ಲಿ 5 ಎಡ್ಜಸ್ ಇರುವ ಕಾರಣ 2^5 ಸಬ್ ಗ್ರಾಫನ್ನು ರೆಪ್ರೆಸೆಂಟ್ ಮಾಡ್ಬೋದು. ಆ ಸಬ್ ಗ್ರಾಫನ್ನು ಹೇಗೆ 5 ಟ್ಯೂಪ್ಲೆಟ್ಸಲ್ಲಿ ಬರಿತೇವಲ್ವಾ. 5 ಎಡ್ಜ್ ಇರುವ ಕಾರಣ 5 ಟ್ಯೂಪ್ಲೆಟ್ಸಲ್ಲಿ ಬರಿತೇವೆ. ಸೊ 2^5 ಟ್ಯೂಪ್ಲೆಟ್ಸಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ಬೋದು ಇದು ಸಬ್ ಗ್ರಾಫ್ಸನ್ನು. 2^5 ಅಂದರೆ 32 ಟ್ಯೂಪ್ಲೆಟ್ಸ್, ಅಂದರೆ 32 ಎಲಿಮೆಂಟ್ಸ್ ಇರ್ತದೆ ಅಂತ. ಇದರಲ್ಲಿ ಯಾವುದೆಲ್ಲ ಇರ್ತದೆ? 0 0 0 ಎಲ್ಲ 0 ಆಗಿರುವಂಥದ್ದು ಇರ್ತದೆ, ಎಲ್ಲ 1 ಆಗಿರುವಂಥದ್ದು ಇರ್ತದೆ. ಎಲ್ಲ 0 ಆಗಿದ್ರೆ ಏನಾಗ್ತದೆ? ಎಲ್ಲ 0 ಆದರೆ ಏನಾಗ್ತದೆ? ಅಲ್ಲಿ ಯಾವುದೇ ಎಡ್ಜ್ ಕೂಡ ಇರೋದಿಲ್ಲ. ಯಾವುದೇ ಎಡ್ಜ್ ಇರದ ಗ್ರಾಫಿಗೆ ಏನು ಹೇಳ್ತೇವೆ? ನಲ್ ಗ್ರಾಫ್ ಹೇಳ್ತೇವೆ. ಮತ್ತು 1 1 1 1 ಅಂದರೆ ಎಲ್ಲ ಎಡ್ಜಸ್ ಕೂಡ ಇರ್ತದೆ. ಎಲ್ಲ ಎಡ್ಜಸ್ ಇದ್ರೆ ಏನು ಹೇಳ್ತೇವೆ? ಅದು ಗ್ರಾಫ್ G. ಸಬ್ ಗ್ರಾಫ್ ಅಲ್ವಾ ನಾವು ತೆಗೊಳ್ಳೋದು. ಆಲ್ಸೋ ವಿ ಕ್ಯಾನ್ ಡಿಫೈನ್ ದ ರಿಂಗ್ ಸಮ್. ರಿಂಗ್ ಸಮ್ G1 ಪ್ಲಸ್ G2. G1 ಮತ್ತು G2 ಇದ್ದು ರಿಂಗ್ ಸಮ್ ಹೇಗೆ ಮಾಡಬಹುದು? ಇದು G1 ಮತ್ತು G2. ಹೇಗೆ ರಿಂಗ್ ಸಮ್ ಮಾಡೋದು? ವಾಟ್ ಇಸ್ ದ ರಿಂಗ್ ಸಮ್ ಆಫ್ G1 and G2? ವಿಚೆವರ್ ದ ರಿಂಗ್ ಸಮ್ ಏನಾಗ್ತದೆ? ಎಲ್ಲ ಎಡ್ಜಸ್ ಇರ್ತದೆ, ಬಟ್ ಎರಡರಲ್ಲೂ ಇರುವಂಥ ಎಡ್ಜ್ ಇರೋದಿಲ್ಲ. ಯಾವುದಿಲ್ಲ? E3. ಹೇಗಿರ್ತದೆ ರಿಂಗ್ ಸಮ್? ಹೀಗೆ ಬರ್ತದೆ. ಹೇಗೆ ಬಂತಲ್ವಾ? ಯಾವುದೆಲ್ಲ ಎಡ್ಜಸ್ ಇರ್ತದೆ ಅಲ್ಲಿ? E2 E1 E2 E4 E5 E1 E2 E4 E5 ಇರ್ತದೆ. ಹಾಗಾದರೆ E1 ಇದೆ, ಸೊ 1 x1 1 ಆಗ್ತದೆ. E2 ಇದೆ, x2 1 ಆಗ್ತದೆ. E3 ಇಲ್ಲ, ಸೊ x3 0. E4 ಇದೆ, x4 ಅಂದರೆ 1 ಆಗ್ತದೆ. E5 ಇದೆ, x5 1 ಆಗ್ತದೆ. ಸೊ ಇದು ಟ್ಯೂಪ್ಲೆಟ್ಸ್ ನನ್ನದು ರಿಂಗ್ ಸಮ್ ಇದು. ಹಾಗಾದರೆ ನಾವು ಏನು ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದರೆ, ಅಲ್ಲಿ ಒಂದು
ಪ್ರತಿಯೊಂದು ಗ್ರಾಫಿಗೂ ನನಗೆ ಒಂದು ವೆಕ್ಟರ್ ಸ್ಪೇಸ್ ಎಕ್ಸಿಸ್ಟ್ ಆಗ್ತದೆ. ಆ ವೆಕ್ಟರ್ ಸ್ಪೇಸ್ ಹೇಗಿರ್ತದೆ ಅಂದರೆ, there is a vector space WG consisting of ಅದು ಹೇಗಿರ್ತದೆ ಅಂದರೆ, that set consists of Galois field modulo 2. Galois field modulo 2 ಅಲ್ಲಿ ಇರ್ತದೆ. ಅಂದರೆ Galois field modulo 2 ಅಂದರೆ set containing 0 and 1 with the operation addition modulo 2 ಹೇಗೆ ಡಿಫೈನ್ ಮಾಡಿದೆ ಅಂದರೆ 0 plus 0 is 0. ನಾವು ಇಲ್ಲಿ Z3 ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತದೆ, 0 1 2 ಅಲ್ವಾ. ಅಡಿಷನಲ್ಲಿ ಹೇಗೆ ಮಾಡ್ತೇವೆ, 0 plus 1 ಅಂದರೆ 1, 1 plus 2 ಅಂದರೆ 3, ಮಾಡ್ಯುಲೋ 3 ಆದ ಕಾರಣ 3 is equal to 0 ಅಲ್ವಾ. ಹಾಗೆ ಬರೀತೇವಲ್ಲ, ಹಾಗೆ ಇದು 1 plus 0 plus 1 ಅಂದರೆ 1, 1 plus 0 ಅಂದರೆ 1, ಪ್ಲಸ್ 1 ಅಂದರೆ 0. ಈಗ ಎರಡು ಟ್ಯೂಬ್ಲೆಟ್ಸ್ ಉಂಟು ನನಗೆ, 1 1 0 0 1 ಮತ್ತು 1 0 0 1 1 ಅಂತ ಉಂಟು. ಈಗ ಆ್ಯಡ್ ಮಾಡೋದು ಹೇಗೆ, ಫಸ್ಟ್ ಎರಡು ಎಲಿಮೆಂಟ್ಸನ್ನು ಆ್ಯಡ್ ಮಾಡೋದು, 1 plus 1 2 ಅಲ್ವಾ. ಅಡಿಷನ್ ಮಾಡ್ಯುಲೋ 2 ಆದ ಕಾರಣ 1 plus 1 0, 1 plus 0 ಅಂದರೆ 1, 0 plus 0 ಅಂದರೆ 0, 0 plus 1 ಅಂದರೆ 1, 1 plus 1 ಅಂದರೆ 0 0. ಇದು ಕೂಡ ಒಂದು ಇದು ಕೂಡ ಒಂದು 5 ಎಲಿಮೆಂಟ್ಸ್ ಇದ್ದು ಟ್ಯೂಪ್ಲೆಟ್ ಆಗಿದೆ. ಹಾಗೆ ಎಡಿಷನ್ ಡಿಫೈನ್ ಮಾಡಿದ್ದಾರೆ. ಮಲ್ಟಿಪ್ಲಿಕೇಶನ್ ಹೇಗೆ ಡಿಫೈನ್ ಮಾಡಿದ್ದಾರೆ ಅಂದರೆ 0 ಇಂಟು 0 ಈಕ್ವಲ್ ಟು 0, 1 ಇಂಟು 1 ಈಕ್ವಲ್ ಟು 1, 1 ಇಂಟು 0 ಈಕ್ವಲ್ ಟು 0, 0 ಇಂಟು 1 ಈಕ್ವಲ್ ಟು 0. ಇದು ಅಂದರೆ ಇಲ್ಲಿ ಫೀಲ್ಡ್ನ ಪ್ಲೇಸಲ್ಲಿ, ವೆಕ್ಟರ್ ಸ್ಪೇಸಲ್ಲಿ ನೀವು ಎಫ್ ಡಿನೋಟ್ ಮಾಡ್ತೇವಲ್ಲ, ಅಲ್ಲಿ ಫೀಲ್ಡ್ನ ಸ್ಪೇಸಲ್ಲಿ ಗ್ಯಾಲಾಯ್ಸ್ ಫೀಲ್ಡ್ ಇದೆ ಮಾಡ್ಯುಲೋ 2. ಅಂದರೆ ಇದು ಫೀಲ್ಡ್ ಆಗಿ ಆ್ಯಕ್ಟ್ ಮಾಡ್ತದೆ ಈ ಸೆಟ್. ಮತ್ತು ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, 2 ಪವರ್ ಇ ವೆಕ್ಟರ್ಸ್. ವೆಕ್ಟರ್ ಸ್ಪೇಸಲ್ಲಿ ವೆಕ್ಟರ್ಸ್ ಇರೋದಲ್ಲ, ಎಷ್ಟು ವೆಕ್ಟರ್ಸ್ ಇರ್ತದೆ, 2 ಪವರ್ ಇ. ಈಗ ವೇರ್ ಇ ಇಸ್ ದ ನಂಬರ್ ಆಫ್ ಎಡ್ಜಸ್, ಒಂದು 5 ಎಡ್ಜಸ್ ಇದ್ದರೆ 2 ಪವರ್ 5 ವೆಕ್ಟರ್ಸ್ ಇರ್ತದೆ ಅಥವಾ ಟ್ಯೂಪ್ಲೆಟ್ಸ್ ಇರ್ತದೆ. ಒಂದು ವೇಳೆ ಎಡ್ಜ್ 10 ಇದ್ದರೆ 2 ಪವರ್ 10 ವೆಕ್ಟರ್ಸ್ ಇರ್ತದೆ. ಆಲ್ಸೋ an addition operation between two vectors x, y in the space is defined as vector sum. ವೆಕ್ಟರ್ ಸಮ್ ಅಂದರೆ ಎರಡು ಟ್ಯೂಪ್ಲೆಟ್ಸ್ ಇರ್ತದಲ್ಲ, ಅದರ ಅಡಿಷನನ್ನು ವೆಕ್ಟರ್ ಸಮ್ ಆಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಅಂದರೆ ಈಗ ಎಕ್ಸ್ ಅಂದರೆ x1 x2 x3 ಅಪ್ ಟು xn ಇದ್ದರೆ, y1 y2 ಅಪ್ ಟು yn ಇದ್ದರೆ ಇದರ ವೆಕ್ಟರ್ ಸಮ್ ಹೇಗಿರ್ತದೆ ಅಂದರೆ, ಸಮ್ ಹೇಗಿರ್ತದೆ x1 ಪ್ಲಸ್ y1 x2 ಪ್ಲಸ್ y2. ಬಟ್ ಇಲ್ಲಿ ಹೇಗೆ ಬರ್ತದೆ ಎಲಿಮೆಂಟ್ಸ್ 1 ಅಥವಾ 0 ಆಗಿರ್ತದೆ, xn ಪ್ಲಸ್ yn. ಅದು ನೀವು ವೆಕ್ಟರ್ ಸ್ಪೇಸಲ್ಲಿ ನೋಡಿದ್ದೀರಾ. ವೆಕ್ಟರ್ ಸಮ್ ಪ್ಲಸ್ ಬೀಯಿಂಗ್ ಅಡಿಷನ್ ಮಾಡ್ಯುಲೋ 2 ಅಂದರೆ x1 ಮತ್ತು y1 ಈಗ 1 ಅಥವಾ 0 ಆಗಿರ್ತದೆ. 1 ಪ್ಲಸ್ 1 ಅಂದರೆ ಎರಡು ಕೂಡ 1 ಆಗಿದ್ರೆ 1 ಪ್ಲಸ್ 1 ಬರ್ತದೆ, ಅಂದರೆ ಆನ್ಸರ್ 0. ಒಂದು 1 ಒಂದು 0 ಆಗಿದ್ರೆ 1 ಪ್ಲಸ್ 0, ಹಾಗೆ ಅಡಿಷನ್ ಮಾಡ್ಯುಲೋದಲ್ಲೇ ಬರ್ತದೆ. ಆ್ಯಂಡ್ a scalar multiplication between a scalar c in z2. z2 ಅಂದರೆ ಅದೇ Galois group of modulo 2 and a vector x defined as. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಹೇಗೆ ಡಿಫೈನ್ ಮಾಡಿದ್ದಾರೆ, c ಇಂಟು ಎಕ್ಸ್ ಅಂದರೆ, c ಇಂಟು ಎಕ್ಸ್ ಅಂದರೆ ಯಾವುದು, x1 x2 x3 ಅಪ್ ಟು xn ಇದ್ದರೆ ಇದರ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಹೇಗೆ, c ಅನ್ನು ಪ್ರತಿಯೊಂದು ಎಲಿಮೆಂಟಿಗೂ ಮಲ್ಟಿಪ್ಲೈ ಮಾಡೋದು, c ಇಂಟು x1 c ಇಂಟು x2 ಅಪ್ ಟು c ಇಂಟು xn. ಯಾವುದೆಲ್ಲ ಡಿಫೈನ್ ಮಾಡಿದೆ, ಇಲ್ಲಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಡಿಫೈನ್ ಮಾಡಿದೆ, ಅಡಿಷನ್ ಕೂಡ ಡಿಫೈನ್ ಮಾಡಿದೆ. ಸೊ ಇದೊಂದು ವೆಕ್ಟರ್ ಸ್ಪೇಸ್ ಫಾರ್ಮ್ ಆಗ್ತದೆ. ಪ್ರತಿಯೊಂದು ಗ್ರಾಫನ್ನು ಕೂಡ ವೆಕ್ಟರ್ ಸ್ಪೇಸ್ ಆಗಿ ನಾನು ರೆಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ ಐಡೆಂಟಿಟಿ ಯಾವುದಾಗ್ತದೆ,
The identity element in a vector space is 0. Identity element with respect to addition alva. So 0 vector acts as a identity element in this vector space. So ಹೇಗೆ ವೆಕ್ಟರ್ಸ್ ಫಾರ್ಮ್ ಆಗ್ತದೆ ಅಂತ ನೋಡಿದ್ವಿ. ನಾವು ಪ್ರತಿಯೊಂದು ಗ್ರಾಫನ್ನು ಕೂಡ ನಾವು ವೆಕ್ಟರಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಇಲ್ಲಿಗೆ ಕ್ಲಾಸ್ ಮುಗಿಸುವ. ನೆಕ್ಸ್ಟ್ ಕ್ಲಾಸಲ್ಲಿ ಲೀನಿಯರ್ ಇಂಡಿಪೆಂಡೆನ್ಸ್ ಡಿಪೆಂಡೆನ್ಸ್ ಎಲ್ಲ ಕಲಿಬಹುದು. ರಾಮ್ ರಾಮ್.